ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ಸುಮಾರು ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ತಗೊಂಡಿದ್ದೀನಿ. ಆ ಒಂದು ಕ್ವಶನ್ಸ್ಗಳ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ನೋಡ್ರಿ, ಏನಿದೆ ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ, ಆರ್ಥಿಕ ವ್ಯವಸ್ಥೆ ಎಂದರೇನು ಅಂತ ಇದೆ. ಮೊದಲನೇ ಪ್ರಶ್ನೆ ಏನು? ಆರ್ಥಿಕ ವ್ಯವಸ್ಥೆ ಎಂದರೇನು, ಇದ್ರ ಬಗ್ಗೆ ನೋಡೋಣ. ಎಸ್, ಆರ್ಥಿಕ ವ್ಯವಸ್ಥೆ ಎಂದರೇನು? ಆರ್ಥಿಕ ವ್ಯವಸ್ಥೆ, ಈಗ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರ ನೋಡ್ಬೋದು ನೀವೆಲ್ಲ, 4 ಆಯ್ಕೆಗಳಿದಾವ. ರಾಜಕೀಯ ವ್ಯವಸ್ಥೆ ಅಲ್ಲವೇ ಅಲ್ಲ, ಹೌದಾ? ಎಲಿಮಿನೇಟ್ ಮಾಡ್ಬೋದು. ಉತ್ಪಾದನೆ, ವಿತರಣೆ, ಉಪಭೋಗದ ವ್ಯವಸ್ಥೆ ಅಲ್ಲ. ಎಸ್, ಸರಿಯಾದ ಉತ್ತರ ಇದಕ್ಕೆ. ನೆಕ್ಸ್ಟ್, ನ್ಯಾಯಾಂಗದ ವ್ಯವಸ್ಥೆ ಐತಾ? ಬರಂಗಿಲ್ಲ. ಶಿಕ್ಷಣ ವ್ಯವಸ್ಥೆ ಬರಂಗಿಲ್ಲ. ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಉತ್ಪಾದನೆ, ವಿತರಣೆ ಮತ್ತು ಉಪಭೋಗದ ವ್ಯವಸ್ಥೆ ಅಂತೇಳಿ ಇದಕ್ಕೆ ಈ ಒಂದು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ಎಸ್, ಮುಂದಿನ ಪ್ರಶ್ನೆ ಏನಿದೆ? ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ವ್ಯವಸ್ಥೆಯ ಪ್ರಕಾರವಲ್ಲ ಅಂತ ಕೇಳಿದ್ದಾರೆ. ಬಂಡವಾಳಶಾಹಿ, ಸಮಾಜವಾದಿ, ಮಿಶ್ರ ಆರ್ಥಿಕ ವ್ಯವಸ್ಥೆ, ಪ್ರಜಾಪ್ರಭುತ್ವ. ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ವ್ಯವಸ್ಥೆಯ ಪ್ರಕಾರವಲ್ಲ? ಬಂಡವಾಳಶಾಹಿ ಬರುತ್ತೆ, ಸಮಾಜವಾದಿ ಬರುತ್ತೆ, ಮಿಶ್ರ ಆರ್ಥಿಕ ವ್ಯವಸ್ಥೆ ಬರುತ್ತೆ, ಬಟ್ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಬರಂಗಿಲ್ಲ. ಹಾಗಾಗಿ ಆಯ್ಕೆ ಡಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ ಏನಿದೆ? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳ ಮಾಲೀಕತ್ವ ಯಾರದ್ದಾಗಿರುತ್ತೆ ಅಂತ ಕೇಳಿದರೆ ಇಲ್ಲಿ. ಎಸ್, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳ ಮಾಲೀಕತ್ವ ಯಾರದ್ದಾಗಿರುತ್ತೆ? ಸರ್ಕಾರದಾಗಿರುತ್ತಾ, ಖಾಸಗಿ ವ್ಯಕ್ತಿಗಳದಾಗಿರುತ್ತಾ, ಅಥವಾ ಪಂಚಾಯತಿದಾಗಿರುತ್ತಾ, ನ್ಯಾಯಾಲಯದಾಗಿರುತ್ತಾ? ಇಲ್ಲಿ ಪಂಚಾಯತಿ ಬರಲ್ಲ, ನ್ಯಾಯಾಲಯನೂ ಕೂಡ ಬರಲ್ಲ, ಹೌದಾ? ಸರ್ಕಾರದ್ದು ಬರಲ್ಲ. ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳದಾಗಿರುತ್ತೆ. ಇಲ್ಲಿ ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಪ್ರಶ್ನೆ ಏನಿದೆ ಇಲ್ಲಿ? ನಾಲ್ಕನೇ ಪ್ರಶ್ನೆ, ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳ ಮಾಲೀಕತ್ವ ಯಾರದಾಗಿರುತ್ತೆ? ನಾಲ್ಕನೇ ಪ್ರಶ್ನೆ. ಇಲ್ಲಿ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸಾಧನಗಳ ಮಾಲೀಕತ್ವ ಸರ್ಕಾರದಾಗಿರುತ್ತೆ ಇಲ್ಲಿ, ಹೌದಾ? ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಎಸ್, ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಎಸ್, 5ನೇ ಪ್ರಶ್ನೆ. ಎಸ್, ಭಾರತವು ಯಾವ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ಅನುಸರಿಸುತ್ತದೆ? ಬಂಡವಾಳಶಾಹಿ, ಸಮಾಜವಾದಿ, ಮಿಶ್ರ ಆರ್ಥಿಕ ವ್ಯವಸ್ಥೆ, ಸಾಮ್ಯವಾದಿ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ, ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಭಾರತವು ಅನುಸರಿಸುತ್ತದೆ. ನೆಕ್ಸ್ಟ್, 6ನೇ ಪ್ರಶ್ನೆ ನೋಡೋದಾದ್ರೆ, 6ನೇ ಪ್ರಶ್ನೆ ನೋಡ್ರಿ ಏನಿದೆ? ಮಿಶ್ರ ಆರ್ಥಿಕ ವ್ಯವಸ್ಥೆ ಯಾವ 2 ಕ್ಷೇತ್ರಗಳು ಕಾರ್ಯನಿರ್ವಹಿಸುತ್ತವೆ? ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ 2 ಕ್ಷೇತ್ರಗಳು ಕಾರ್ಯನಿರ್ವಹಿಸ್ತವ? ಕೃಷಿ ಕೈಗಾರಿಕೆ, ಸಾರ್ವಜನಿಕ ಖಾಸಗಿ, ನಗರ ಮತ್ತು ಗ್ರಾಮೀಣ, ಕೇಂದ್ರ ಮತ್ತು ರಾಜ್ಯ. ಯಾವುದು? 6ನೇ ಪ್ರಶ್ನೆ ಸರಿಯಾದಂಥ ಉತ್ತರ ಯಾವುದು? ಸಾರ್ವಜನಿಕ ಮತ್ತು ಖಾಸಗಿ. ಸರಿಯಾದಂಥ ಉತ್ತರ ಯಾವುದು? ಸಾರ್ವಜನಿಕ ಮತ್ತು ಖಾಸಗಿ. ನೆಕ್ಸ್ಟ್ ನೋಡ್ರಿ, ಎಸ್, 7ನೇ ಪ್ರಶ್ನೆ, ಬಂಡವಾಳಶಾಹಿ ವ್ಯವಸ್ಥೆಯ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ ಅವರು. ಬಂಡವಾಳಶಾಹಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಲಾಭ ಗಳಿಸುವುದು, ಸಮಾನತೆ ಸಾಧಿಸುವುದು, ದಾನ ಮಾಡುವುದು ಅಲ್ವೇ ಅಲ್ಲ, ತೆರಿಗೆ ಹೆಚ್ಚಿಸುವುದು ಅಲ್ವೇ ಅಲ್ಲ? ಯಾವುದು? 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎ,
ಆಯ್ಕೆ ಏನಿದೆಯಲ್ಲ ಲಾಭ ಗಳಿಸುವುದಾಗಿರುತ್ತೆ. ಬಂಡವಾಳಶಾಹಿ ವ್ಯವಸ್ಥೆಯ ಮುಖ್ಯ ಉದ್ದೇಶ ಲಾಭ ಗಳಿಸುವುದು ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ 8ನೇ ಪ್ರಶ್ನೆ ಏನಿದೆ, ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಉದ್ದೇಶ ಯಾವುದು? ಲಾಭ, ಸಾಮಾಜಿಕ ಮತ್ತು ಕಲ್ಯಾಣ ಸಮಾನತೆ, ಖಾಸಗಿ ಹೂಡಿಕೆ, ವಿದೇಶಿ ವ್ಯಾಪಾರ. ಯಾವುದು 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ? ಆಯ್ಕೆ ಬಿ ಇದೆ ನೋಡ್ರಿ. ಯಾವುದು? ಸಾಮಾಜಿಕ ಕಲ್ಯಾಣ ಮತ್ತು ಸಮಾನತೆ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆಪ್ಪ, ಕೆಳಗಿನವುಗಳಲ್ಲಿ ಬಂಡವಾಳಶಾಹಿ ದೇಶ ಯಾವುದು? ಬಂಡವಾಳಶಾಹಿ ದೇಶ ಯಾವುದಪ್ಪ? ಅಮೆರಿಕ, ಉತ್ತರ ಕೊರಿಯಾ, ಕ್ಯೂಬಾ, ಚೀನಾ. ಸರಿಯಾದಂಥ ಉತ್ತರ 9ನೇದು ಎ, ಅಮೆರಿಕ. ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ನೋಡ್ರಿ, ಉತ್ಪಾದನಾ, ವಿತರಣಾ ಮತ್ತು ಉಪಭೋಗಕ್ಕೆ ಸಂಬಂಧಿಸಿದ ಅಧ್ಯಯನವನ್ನು ಏನಂತ ಕರಿತೀವಿ ನಾವು? 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಓಕೆ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಆರ್ಥಿಕ ವ್ಯವಸ್ಥೆ ಮೇಲೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ನಮಸ್ಕಾರ.